ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. 3991 ಪುಟಗಳ ಚಾರ್ಜ್ ಶೀಟ್ ಅದು. ಅದರಲ್ಲಿ ಹಲವು ಪ್ರಮುಖ ಅಂಶಗಳು ಅಡಕ ಆಗಿರುವಂತದ್ದು. ಈವರೆಗೆ 3 ತಿಂಗಳ ನಂತರ ತನಿಖೆ ನಡೆದ ಮೇಲೆ ಏನೇನು ಅಂಶಗಳು ಸಿಕ್ಕಿದೆ, ಏನೇನು ಸಾಕ್ಷ್ಯಗಳು ಸಿಕ್ಕಿದೆ, ಅದೆಲ್ಲವೂ ಕೂಡ ಅಲ್ಲಿ ಅಡಕ ಆಗಿದೆ. ಅದರಲ್ಲೂ ಪ್ರಮುಖವಾಗಿ ಇದಕ್ಕೆ ಮೋಟಿವ್ ಏನು? ಪವಿತ್ರ ಗೌಡಗೆ ರೇಣುಕಾಸ್ವಾಮಿ ಮೆಸೇಜ್ ಕಳಿಸಿದ್ದ, ಅಶ್ಲೀಲ ಮೆಸೇಜ್ ಕಳಿಸಿದ್ದ. ಹಾಗಾಗಿ ಪವಿತ್ರ ಜೊತೆ ರೇಣುಕಾಸ್ವಾಮಿ ಚಾಟ್ ಮಾಡಿದ್ದ ಸ್ಕ್ರೀನ್ ಶಾಟ್ಗಳು ಕೂಡ ಲಭ್ಯ ಆಗಿದೆ. ಫೇಕ್ ಅಕೌಂಟ್ ಬಳಸಿ ಪವಿತ್ರ ಜೊತೆ ರೇಣುಕಾಸ್ವಾಮಿ ಚಾಟಿಂಗ್ ನಡೆಸಿದ್ದ. ಫ್ರಾಡ್ ಗೌತಮ್ ಎಂಬ ಅಕೌಂಟ್ನಿಂದ ಪವಿತ್ರ ಜೊತೆ ರೇಣುಕಾಸ್ವಾಮಿ ಚಾಟಿಂಗ್ ಮಾಡಿದ್ದಂತೆ. ಅಶ್ಲೀಲವಾಗಿ ಪವಿತ್ರ ಗೌಡಗೆ ಸಂದೇಶಗಳನ್ನ ಕಳಿಸಿದ್ದ ರೇಣುಕಾಸ್ವಾಮಿ ಪವಿತ್ರಾಗೆ ಕಳಿಸಿದ್ದ ಫೋಟೋಗಳ ಬಗ್ಗೆ ಕೂಡ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿದೆ. ಇನ್ಸ್ಟಾಗ್ರಾಮ್ ಸಂಸ್ಥೆಗೆ ಮಾಹಿತಿ ಕೊಡುವಂತೆ ಪೊಲೀಸರು ಕೇಳ್ಕೊಂಡಿದ್ರು. ಅಶ್ಲೀಲ ಫೋಟೋ ಮತ್ತು ಮೆಸೇಜ್ಗಳನ್ನ ಪೊಲೀಸರು ಅಲ್ಲಿಂದ ಮಾಹಿತಿ ಪಡೆದು ಖಚಿತಪಡಿಸಿಕೊಂಡಿದ್ದಾರೆ. ಫೇಕ್ ಅಕೌಂಟ್ ಬಳಸಿ ಪವಿತ್ರ ಜೊತೆ ರೇಣುಕಾಸ್ವಾಮಿ ಚಾಟಿಂಗ್ ನಡೆಸಿದ್ದಕ್ಕೆ ಸಿಕ್ಕ ಡೀಟೇಲ್ಸ್ಗಳದು. ಪವಿತ್ರ ಮತ್ತು ರೇಣುಕಾಸ್ವಾಮಿಯ ನಡುವೆ ನಡೆದಂತಹ ಚಾಟಿಂಗ್ ಡೀಟೇಲ್ಸ್ಗಳು ಲಭ್ಯ ಆಗಿದೆ. ಅಶ್ಲೀಲವಾಗಿ ಮೆಸೇಜ್ಗಳನ್ನ ಕಳಿಸಿದ್ದ, ಫೋಟೋಗಳನ್ನ ಕಳಿಸಿದ್ದ. ಆ ಕಾರಣಕ್ಕಾಗಿಯೇ ಪವಿತ್ರ ಈ ವಿಷಯ ಹೇಳ್ತಾ ಇದ್ದಂತೆ ದರ್ಶನ್ ಗ್ಯಾಂಗ್ ಕಟ್ಕೊಂಡು ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿ, ಹಲ್ಲೆ ಮಾಡಿ, ಕೊಲೆ ಮಾಡದ್ದು ಅಂತ ಕೇಳಿ ಬಂದಿರುವ ಆರೋಪ. ಆ ಆರೋಪಕ್ಕೆ ಪೂರಕವಾಗಿ ಸಿಕ್ಕಿರುವ ಸಾಕ್ಷ್ಯಗಳಿವೆ. ಹೇಗೆ ಕೊಲೆ ಮತ್ತು ಕೊಲೆಯ ದಿನ ನಡೆದಂತಹ ಘಟನೆಗಳಿಗೆ ಸಾಕ್ಷ್ಯಗಳನ್ನ ಕಲೆ ಹಾಕಲಾಗಿದೆಯೋ ಅದರಂತೆ ಇದಕ್ಕೆ ಮೋಟಿವ್ ಇದ್ದದ್ದು ಪವಿತ್ರ ಕಳಿಸಿದಂತಹ ಅಶ್ಲೀಲ ಮೆಸೇಜ್, ಅದನ್ನೂ ಕೂಡ ಪಡೆ ಕಲೆ ಹಾಕಿದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಹರೀಶ್ ಈಗ ಸಂಪರ್ಕದಲ್ಲಿದ್ದಾರೆ. ಹರೀಶ್, ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿ ಕೊಲೆ ಮಾಡೋದಕ್ಕೆ ಮೋಟಿವ್ ಇದ್ದದ್ದು ಪವಿತ್ರಾಗೆ ರೇಣುಕಾಸ್ವಾಮಿ ಅಶ್ಲೀಲ ಮೆಸೇಜ್ ಕಳಿಸಿದ್ದ ಅನ್ನೋದು, ಅದಕ್ಕೇನು ಸಾಕ್ಷಿಗಳು ಸಿಕ್ಕಿದೆ ಅನ್ನೋದು ಬಹಳ ದಿನಗಳಿಂದ ಚರ್ಚೆ ವಿಷಯ ಆಗಿತ್ತು. ಈಗ ಅದು ಕೂಡ ಹಾಗಿದ್ರೆ ಚಾರ್ಜ್ ಶೀಟ್ ನಲ್ಲಿ ಅಡಕ ಆಗಿದೆಯಾ? ಆ ಮೆಸೇಜ್ಗಳ ಬಗ್ಗೆ ಎಲ್ಲ ಡೀಟೇಲ್ಸ್ಗಳು ಲಭ್ಯ ಆಗಿದೆಯಾ ಪೊಲೀಸರಿಗೆ? ಖಂಡಿತವಾಗಿಯೂ ಪ್ರತಿಮಾ, ಈಗಾಗಲೇ ಏನು ರೇಣುಕಾಸ್ವಾಮಿ ಪವಿತ್ರ ಗೌಡಗೆ ಯಾವ ರೀತಿಯಾಗಿ ಸಂದೇಶಗಳು ಕಳಿಸಿದ್ದ ಅನ್ನೋದರ ಕುರಿತು ಈಗಾಗಲೇ ಅದರ ಸ್ಕ್ರೀನ್ ಶಾಟ್ ಸಹ ಇದೀಗ ನಮಗೆ ಲಭ್ಯವಾಗಿರುವಂಥದ್ದು. ಅದರಲ್ಲಿ ನೋಡ್ತಾ ಇರ್ಬೋದು, ಅಶ್ಲೀಲವಾಗಿ ರೇಣುಕಾಸ್ವಾಮಿ ಪವಿತ್ರ ಗೌಡನ ನಿಂದಿಸಿದ್ದಾನೆ. ಈ ಸದ್ಯಕ್ಕೆ ಈ ಸ್ಕ್ರೀನ್ ಶಾಟ್ಗಳನ್ನು ಸಹ ಈ ಒಂದು ಕಾಮಾಕ್ಷಿ ಪಾಳ್ಯ ಪೊಲೀಸರು ಸಲ್ಲಿಸಿರುವಂತ ಚಾರ್ಜ್ ಶೀಟ್ ನಲ್ಲಿ ಇದೀಗ ಉಲ್ಲೇಖ ಮಾಡಿರುವಂತದ್ದು. ಇನ್ನು ರೇಣುಕಾಸ್ವಾಮಿ ಕಳೆದ ಫೆಬ್ರವರಿಯಿಂದ ಈ ರೀತಿಯಾಗಿ ಪವಿತ್ರ ಗೌಡಗೆ ಚಾಟ್ ಮಾಡ್ತಾ ಇದ್ದ. ಜೊತೆಗೆ ಅದಾದ ಬಳಿಕ ವಿಚಾರ ಅವರ ಪವಿತ್ರ ಗೌಡ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತ ಪವನ್ಗೆ ವಿಚಾರ ಗೊತ್ತಾಗುತ್ತೆ. ನಂತರ ಪವನ್ ದರ್ಶನ್ ಗಮನಕ್ಕೆ ತರ್ತಾರೆ. ಅದಾದ ಬಳಿಕ ಇಲ್ಲಿ ಕಿಡ್ನಾಪ್ ಪ್ಲಾನ್ ಆಗುವಂಥದ್ದು. ದರ್ಶನ್ ಸೂಚನೆಯಂತೆ ಪ್ರದೋಷ್ ಮತ್ತೆ ಪವನ್ ಏನಿದ್ದಾರೆ ಇವರು ಅದೇ ಪವಿತ್ರ ಗೌಡ ಅವರ ಅಕೌಂಟ್ನಿಂದಾಗಿ ರೇಣುಕಾಸ್ವಾಮಿಯ ನಕಲಿ ಖಾತೆಗೆ ಮೆಸೇಜ್ ಮಾಡ್ತಾರೆ. ನಂತರ ಅದನ್ನ ವಾಟ್ಸಪ್ ನಂಬರನ್ನ ರೇಣುಕಾಸ್ವಾಮಿ ಬಳಸ್ತಾ ಇದ್ದಂಥ ವಾಟ್ಸಪ್ ನಂಬರನ್ನು ತೆಗೆದುಕೊಳ್ತಾರೆ. ನಂತರ ರೇಣುಕಾಸ್ವಾಮಿ ಜೊತೆ ನಿರಂತರವಾಗಿ ವಾಟ್ಸಪ್ನಲ್ಲಿ ಚಾಟ್ ಮಾಡಿ ಆತನನ್ನ ಟ್ರ್ಯಾಪ್ ಮಾಡಿ ನಂತರ ಕಿಡ್ನಾಪ್ ಮಾಡುವಂತಹ ಸಂಗತಿ ಈಗಾಗಲೇ ಗೊತ್ತಿರುವಂಥ ವಿಚಾರ. ಆದರೆ ಈಗ ಆ ಒಂದು ಸ್ಕ್ರೀನ್ ಶಾಟ್ ಕೂಡ ಲಭ್ಯ ಆಗಿರುವಂಥದ್ದು. ಯಾಕಂದರೆ ಈ ಘಟನೆ ಆದ ಬಳಿಕ, ಅಂದರೆ ರೇಣುಕಾಸ್ವಾಮಿ ಕೊಲೆ ಆದ ಬಳಿಕ ಆರೋಪಿಗಳು ಎಲ್ಲ ಸಾಕ್ಷಿಗಳನ್ನು ನಾಶ ಮಾಡಿದ್ರು. ರೇಣುಕಾಸ್ವಾಮಿ ಮೊಬೈಲನ್ನು ವೃಷಭಾವತಿ ನದಿಗೆ ಎಸೆದಿದ್ರು. ಇಲ್ಲಿ ತನಕ ಆ ಮೊಬೈಲ್ ಪತ್ತೆಯಾಗಿಲ್ಲ. ಪೊಲೀಸರು, ಅಗ್ನಿಶಾಮಕ ದಳದವರು ಸಾಕಷ್ಟು ಅದನ್ನು ಹುಡುಕಾಟೋದಕ್ಕೆ ಪ್ರಯತ್ನ ಮಾಡಿದ್ರು, ಆದರೆ ಮೊಬೈಲ್ ಸಿಕ್ಕಿರಲಿಲ್ಲ. ಜೊತೆಗೆ ರೇಣುಕಾಸ್ವಾಮಿ ಕಳಿಸಿದಂಥ ಚಾಟ್ಗಳು ಏನಿತ್ತು ಆ ಎಲ್ಲವನ್ನು ಸಹ ಪವಿತ್ರ ಗೌಡ ಮೊಬೈಲಿಂದ ಡಿಲೀಟ್ ಮಾಡಲಾಗಿತ್ತು. ಹೀಗಾಗಿ ಹೈದರಾಬಾದ್ನ CFSLಗೆ ಆರೋಪಿಗಳ ಎಲ್ಲ ಮೊಬೈಲನ್ನು ಕಳಿಸ್ಕೊಡ್ಲಾಗಿತ್ತು. ಜೊತೆಗೆ ಒಂದು ಕಡೆ ಇನ್ಸ್ಟಾಗ್ರಾಮ್ನ ಕಂಪನಿಯವ್ರಿಗೂ ಒಂದು ಪತ್ರವನ್ನು ಬರೆದಿದ್ರು. ಜೊತೆಗೆ ಅಲ್ಲಿಂದ ಒಂದಷ್ಟು ಮಾಹಿತಿಯನ್ನು ತೆಗೆದುಕೊಳ್ಳುವಂಥ ಒಂದು ಪ್ರಯತ್ನ ಆಗಿತ್ತು. ಅಂದರೆ ಗೌತಮ್ KS ಎಂಬುವಂಥ ಆ ನಕಲಿ ಅಕೌಂಟ್ನಲ್ಲಿ ರೇಣುಕಾಸ್ವಾಮಿ ಚಾಟ್ ಮಾಡಿರೋದ್ರ ಕುರಿತು ಮಾಹಿತಿಯನ್ನು ಕೊಡಿ ಅಂತೇಳಿ ಇನ್ಸ್ಟಾಗ್ರಾಮ್ಗೆ ಪತ್ರವನ್ನು ಬರೆಯಲಾಗಿತ್ತು. ಈಗಾಗಲೇ ಆ ಪತ್ರಕ್ಕೂ ಸಹ ಸ್ಪಂದಿಸಿರುವಂಥ ಇನ್ಸ್ಟಾಗ್ರಾಮ್ ಈಗಾಗಲೇ ಆ ಚಾಟ್ಗೆ ಸಂಬಂಧಪಟ್ಟಂಥ ಎಲ್ಲ ಮಾಹಿತಿಯನ್ನು ಈಗಾಗಲೇ ಕೊಟ್ಟಿರುವಂಥದ್ದು. ಜೊತೆಗೆ ಏನು ಡಿಲೀಟ್ ಮಾಡಿದ್ರು ಅದನ್ನು ಸ್ಕ್ರೀನ್ ಶಾಟ್ ತೆಗೆದುಕೊಂಡು ಇಟ್ಕೊಂಡಿದ್ರು ಆರೋಪಿಗಳು. ಯಾವೆಲ್ಲ ರೀತಿಯಲ್ಲಿ ರೇಣುಕಾಸ್ವಾಮಿ ಅಶ್ಲೀಲವಾಗಿ ನಿಂದಿಸಿದ್ದ ಈ ಎಲ್ಲವನ್ನ ಸ್ಕ್ರೀನ್ ಶಾಟ್ ತೆಗೆದುಕೊಂಡು ಇಟ್ಕೊಂಡಿದ್ರು. ನಂತರ ಅದನ್ನು
ಡಿಲೀಟ್ ಮಾಡಲಾಗಿತ್ತು. ಇದೀಗ ಆ ಫೋಟೋಗಳು ಸಹ ರಿಟ್ರೀವ್ ಆಗಿರುವಂಥದ್ದು. ಅದನ್ನು ಸಹ ಕಾಮಾಕ್ಷಿಪಾಳ್ಯ ಪೊಲೀಸರು ಸಲ್ಲಿಸಿರುವಂಥ 3991 ಪುಟಗಳ ಬೃಹತ್ ಚಾರ್ಜ್ ಶೀಟ್ನಲ್ಲಿ ಈ ಚಾಟನ್ನು ಸಹ ಮೆನ್ಷನ್ ಮಾಡಿ ಚಾರ್ಜ್ ಶೀಟ್ ಸಲ್ಲಿಸಿರುವಂಥದ್ದು. ಪ್ರತಿಮಾ. ಎಸ್, ಥ್ಯಾಂಕ್ ಯು ಹರೀಶ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.